ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಬೆಳಗ್ಗೆನೇ ಮೆಂತ್ಯ ಸೊಪ್ಪು ಕೀಳೋಣ ಅಂತ ಬಂದಿದ್ದೀವಿ. ನೋಡಿ ಏನು ಮಾಡ್ತೀವಿ ಅಂತ ಬೆಳಗ್ರಿ ಇಂಥ ಹುಲ್ಲಾರಾದ್ರೆ ಯಾರು ಇವೇ ಅಂತ ಹುಲ್ಲಾಗಿರೋದು ತಗೋ. ಹುಲ್ಲಲ್ಲ ಇಷ್ಟು ಉದ್ದ ಬತ್ತಿದೆ, ಒಂಥರ ಗುಮ್ಚಿ ಹಂಗೆ ಆ ಥರ ಬರಲ್ಲ. ಬೇರೆ ಅಂಟು ಅದಕ್ಕೆ ಏನು ಮಾಡ್ಬೇಕು ಅಂತ ನೋಡ್ತಿರೋರಿಗೆ ಒಂದು ಡೌಟ್ ಅಂತೂ ಇದ್ದೇ ಇರುತ್ತೆ, ಬರೀ ಹುಲ್ಲೇ ಕಾಣಿಸ್ತಾ ಇದೆ, ಸೊಪ್ಪು ಎಲ್ಲಿಂದ ಕೀಳ್ತಾ ಇದ್ದಾರೆ ಅಂತ. ಮಧ್ಯದಲ್ಲಿ ಒಂದೊಂದು ಸೊಪ್ಪು ಇದೆಯಲ್ಲ, ಅದನ್ನೇ ಕೀಳ್ತಾ ಇದ್ದೀವಿ. ತುಂಬಾ ಹುಲ್ಲಾಗ್ಬಿಡ್ತು ಈ ಸತಿ ಸೊಪ್ಪು, ಹಾಗಾಗಿ ಸಿಕ್ಕಿರೋದನ್ನ ಕೀಳ್ತಿದ್ದೀವಿ. ಎಂತದ ಇನ್ನು ಒಗ್ಗೊಳಿಕೆ ಕಾಲ್ ಮಾಡಲ್ಲ ನಾನು, ಅಲ್ಲಿ ಕರೆಂಟ್ ಬಂದಿರಲ್ವಲ್ಲ ಅಂತ ಬರುತ್ತೆ. 11:30ವರೆಗೂ ಸೊಪ್ಪೆಲ್ಲ ಕಿತ್ತು ಇವಾಗ ಕರೆಂಟ್ ಕೊಟ್ಟಿದ್ದಾನೆ, ಬಾವಿ ಲೈನು ಅಂತ ಹೇಳಿ. ಹೂವಿನ ಗಿಡ ನೆಡಬೇಕು, ಅದಕ್ಕೋಸ್ಕರ ಬಂದ್ವಿ. ಅತ್ತೆ ಮತ್ತು ಚೈತ್ರ ಅಕ್ಕಲ್ಲಿ ಹೂವಿನ ಗಿಡ ನೆಡೋ ಹತ್ರ ಹೋಗಿದ್ದಾರೆ. ಅಮ್ಮ ಇಲ್ಲಿ ಕಲ್ಲಂಗಡಿ ಹಣ್ಣು ತಂದಿತ್ತಲ್ಲ, ಬಿಸಿಲು ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದೊಂದು ಪೀಸ್ ಕಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದು ಇವಾಗ ಕಟ್ ಮಾಡಿಕೊಂಡು ಹೊಲ್ದ ಹತ್ರ ತಗೊಂಡೋಗ್ತಾ ಇದ್ದಾರೆ. ಬಲಿ ಬಲಿ ಬಾ ಚೈತ್ರ. ಇದು ಸೇವಂತಿಗೆ ಹೂವಿನ ಗಿಡ, ಒಂದು 10 ಕುಂಟೆ ಅಷ್ಟಕ್ಕೆ ಹಾಕ್ತಾ ಇದ್ದಾರೆ ಇವಾಗ. ಇನ್ನು ನಮ್ಮ ತೋಟಕ್ಕೂ ಕೂಡ ಇವಾಗ ಉಕ್ಕೆ ಎಲ್ಲ ಹೊಡೆದು ಏನೂ ಹಾಕಿಲ್ಲ, ಬೆಳೆನ ಹಾಗೆ ಬಿಟ್ಬಿಟ್ಟಿದ್ದಾರೆ. ನೀರು ಕಡಿಮೆ ಆಗಿದೆ ಹಾಗಾಗಿ. ಹನ್ನೊಂದುವರೆ 12 ಗಂಟೆ ಆಗಿದೆ. ಸಖತ್ ಬಿಸಿಲು, ಮಧ್ಯಾಹ್ನ ಟೈಮ್ ಅಲ್ವಾ, ಹೆವಿ ಶೆಕೆ. ನೀರು ಬಿಟ್ಕೊಂಡು ನಮ್ಮಪ್ಪ ನೀರು ಬಿಟ್ಕೊಟ್ಟಂಗೆ ಅತ್ತೆ ಮತ್ತು ಅಮ್ಮ ಚೈತ್ರಕ್ಕೆಲ್ಲ ನೆಡ್ತಾ ಇದ್ದಾರೆ. ಆ ಕಡೆ ಈ ಕಡೆ ಒಂದೊಂದು ನೆಡೋದು ಈ ಥರ ಸಸಿನ. ಏನ ಅವರು ಆ ಕಟ್ಟಂಗೆ ಇಬ್ರು ಎಲ್ಲಿ ಹೋಗಿದ್ದಾಗ ಅವಳೆ ಕೈ ಕುಯ್ಯಕ್ಕೆ ಹೋಗಿದ್ಲ, ಅವಳ ಕುಯ್ತಿದ್ಲು ಕಣೆಗೆ ಇರ್ಕಂಡೆ ಕಣೆಗೆ ಒಂದು ಲೋಟ ಕಾಫಿ ತಾಂಬರೆಗೆ ನೀನು ನಮ್ಮ ಅಮ್ಮನ ಸೇರ್ಕ ಮಾಡಿ ಹೇಳ್ತೀನಿ. ಹಾಂ, ಸುಮ್ಮನೆ ಮಾಡಿಬಿಡಿ. ಏನಕ್ಕೆ ನನ್ನ ಸಿನಾಲ ನಾ ಇಲ್ಲಿಂದ ಕರ್ಕೊಂತಾನೆ ಗಿರ್ಜಾ, ನನಗೆ ಹಾಲಿಂದ ದುಡ್ಡು ಕೊಡೋಕೆ ಅವನವನು ಕರ್ಕೊಂತಾನೆ ಅಂತ. ಕೆಲವ್ರಿಗೆ ಗೊತ್ತಿರುತ್ತೆ, ಚಂದ್ರಾಯಪಟ್ಟಣದವರು ಶಾಂತಕ್ಕ ಮತ್ತು ಸಂಜು ಅಂತ ಹೇಳಿ ಹಾಸನ ಭಾಷೆಯಲ್ಲಿ ವೀಡಿಯೋಸ್ ಮಾಡ್ತಾರಲ್ಲ, ಅವರನ್ನು ನೋಡಿ ನಮ್ಮ ಅತ್ತೆ ಈ ಥರ ಹೇಳ್ತಿರೋದು. ಇಬ್ಬರು ಮಾಡ್ತಾರಲ್ಲ ಅಕ್ಕ ತಂಗಿರ ಥರ ಕೂತ್ಕೊಂಡು, ಅದು ಅಂತ ಹೇಳ್ಬಿಟ್ಟು ಇಲ್ಲಿ ತಮಾಷೆ ಮಾಡ್ತಿತ್ತು. ಅದಕ್ಕೆ ನೀವು ಮಾಡಿ ಅಂದಿದ್ದಕ್ಕೆ ಆ ಥರ ಮಾತಾಡ್ತಿದ್ರು. ನಮ್ಮಪ್ಪ ಒಂಥರ ಎಲ್ಲ ಕೆಲಸನೂ ಮಾಡ್ತಾರೆ. ಅಲ್ಲಿ ನೀರೆಲ್ಲ ಒಳಸ್ಕೊಡ್ತಾಯಿದ್ರು. ಇನ್ನು ಅದು ಹೋಗೋವರೆಗೂ ಟೈಮ್ ಪಾಸ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಸಸಿ ನೆಟ್ಟು ಈ ಥರ ಖಾಲಿಯಾಗಿರುತ್ತಲ್ಲ ಸಸಿ, ಅವರೆಲ್ಲರಿಗೂ ಈ ಥರ ಸಸಿ ತಂದು ಕೊಡ್ತಿದ್ರು. ಇನ್ನು ನಾನು ಸ್ವಲ್ಪ 1-2 ಕ್ರೇಟಷ್ಟು ನೆಡೋಣ ಒಂದು ಲೈನ್ ಅಂತ ಹೇಳ್ಬಿಟ್ಟು ತಗೊಂಡೋಗಿ ನಾನು ಕೂಡ ಸಸಿನ ನೆಡ್ತಾ ಇದ್ದೀನಿ. ಇವಾಗ ಈ ನೆಟ್ಟಿರೋ ಸಸಿ ನೋಡಿದ್ರೆ ಅಲ್ಲೇ ಮೊಗ್ಗಿಗೆ ಬಂದಿದೆ, ಹೂ ಬಿಡೋ ಥರ. ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ. ಎಡಿಟ್ ಮಾಡೋಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ ಹಾಗಾಗಿ. ಆದರೆ ಬೆಳೆ ಏನು ತುಂಬ ಚೆನ್ನಾಗಿ ಬಂದಿಲ್ಲ, ಈ ಬಿಸಿಲಿಗೆ ಗಿಡಗಳು ಆದಷ್ಟು ಸತ್ತೋಗಿದ್ದಾವೆ. ಇನ್ನು ಒಂದು ಸ್ವಲ್ಪ ಇತ್ತು ಗಿಡ ನೆಡೋದು, ಹಾಗಾಗಿ ಅವ್ರು ನೆಟ್ಕೋತಾರೆ ಅಂತ ಹೇಳಿ ಮನೆಯಲ್ಲಿ ತೊಟ್ಟಿಯೆಲ್ಲ ನೀರು ತುಂಬಿರುತ್ತೆ, ಹೋಗು ಬೇರೆ ತೊಟ್ಟಿಗೆ ಹಾಕ್ಬಿಟ್ಟು ಮನೆಗೆ ಸ್ವಲ್ಪ ನೀರು ಇಟ್ಕೊಂಡು ಅಡುಗೆ ಮಾಡು ಅಂತ ಹೇಳಿದ್ರಲ್ಲ, ಹಾಗಾಗಿ ಮನೆ ಹತ್ರ ಬಂದೆ. ತೊಟ್ಟಿಯೆಲ್ಲ ತುಂಬಿತ್ತು, ಬೇರೆ ತೊಟ್ಟಿಗೆ ಹಾಕಿ ಬೆಳಗ್ಗೆ ಕಿತ್ತಿದ ಸೊಪ್ಪನ್ನ ಸ್ವಲ್ಪ ಇದು ನೀರಿಗೆ ಹೆಜ್ಜಿ, ಅಂದರೆ ಅದನ್ನು ಮೆಂತ್ಯ ಸೊಪ್ಪಲ್ವಾ, ಅದರದ್ದು ಬೇರನ್ನ ನೀರಿಗೆ ಹೆಜ್ಬಿಟ್ಟು, ಅಂದರೆ ತುಂಬ ಮಣ್ಣಾಗಿರುತ್ತೆ ಮತ್ತು ಬಾಡುತ್ತೆ ಹಾಗೆ ಬಿಟ್ಟರೆ ಅಂತೇಳಿ ಬೇರೆಲ್ಲನೂ ನೀರಿಗೆ ಹೆಜ್ಜಿ ನೀಟಾಗಿ ಆ ಥರ ನಿಲ್ಲಿಸಿದ್ರೆ ಫ್ರೆಶ್ ಆಗಿರುತ್ತೆ. ಸ್ವಲ್ಪ ಆ ಥರ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪನ ಹಾಗೆ ಬಿಟ್ಟೋಗಿದ್ರು, ಸಂಜೆ ಹಂಗೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಇದು ಇವಾಗ ಕಟ್ಸಿದಂಥ ಒಂದು ಕೊಟ್ಟಿಗೆ, ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೆಳಗ್ಗೆನೇ ನಮ್ಮಮ್ಮ ಒಂದು ಬೇಷನ್ನು ಹೂನ
ಕುಯ್ಕೊಂಡು ಬಂದಿದ್ರು. ಇವಾಗ ಅಂದರೆ ಪ್ರೆಸೆಂಟ್ ಇರೋ ಅಂಥ ಗಿಡದಲ್ಲಿ ಇಷ್ಟೇ ಹೂವು ಸಿಕ್ಕಿದ್ದು. ಗಿಡ ಚೆನ್ನಾಗಿಲ್ಲ. ಸೊ ಲಾಸ್ಟಲ್ಲಿ ಆ ಗಿಡನೂ ಕೂಡ ತೋರಿಸ್ತೀನಿ. ಈ ತೊಟ್ಟಿ ಕೂಡ ತುಂಬಿತು. ಇವಾಗ ನಮ್ಮ ಅಮ್ಮಂದು ಹೂವಿನ ತೋಟ ಅಂದರೆ ಮನೆ ಮುಂದೆನೇ ಸ್ವಲ್ಪ ಮಿನಿ ಹೂವಿನ ತೋಟ ಥರನೇ ಮಾಡ್ಕೊಂಡಿದೆ. ನೋಡಿ ಕಾಣಿಸ್ತಾ ಇದೆ. ಅದು ಫುಲ್ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಸೊ ಸ್ವಲ್ಪ ಇದಾಗಿದೆ. ಇದಕ್ಕೆ ನೀರು ಹಾಕೋಣ ಅಂತೇಳಿ ಹೂವಿನ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು, ಹಾಗೇ ಹೇಳಿದ್ನಲ್ವ ಇವಾಗ ಕಟ್ಟಿರೋದು ಈ ಕೊಟ್ಟಿಗೆನ ಅಂತ ಹೇಳಿ, ಸ್ವಲ್ಪ ಗೋಡೆ ಒಂದು ಹಾಫ್ ಈಗ ರೀಸೆಂಟಾಗಿ ಕಟ್ಟಿದ್ದು, ಆ ಗೋಡೆಗೂ ಕೂಡ ನೀರೆಲ್ಲನೂ ಹಾಕ್ತಾ ಇದ್ದೀನಿ. ನಮ್ಮ ಮನೆಯಿಂದ ಇಷ್ಟು ದೂರ ಆಗುತ್ತೆ. ಅವ್ರು ಕೆಲಸ ಮಾಡ್ತಿದ್ದಾರಲ್ಲ ಅಲ್ಲಿಗೂ ಇಲ್ಲಿಗೂ ಅದೊಂದು ಹೊಲ ಹಿಂಗಾಸ್ ದಾಟ್ಕೊಂಡು ಹಿಂಗಾಸ್ ಬಂದರೆ ಆಯಿತು. ಎಲ್ಲ ಫೈನಲಿ ಬಂದಿದ್ದಾರೆ, ಹಾಕಿ ನೆಟ್ಟಾಗಿದೆ ಅನ್ಕೋತೀನಿ. ನಮ್ಮದು ಲಾಸ್ಟಿನೊಂದು 2 ಲೈನ್ ಇರ್ಬೋದೇನೋ ಅಥವಾ ಖಾಲಿ ಅದು ಅನಿಸುತ್ತೆ. ಇಲ್ಲ ನಮ್ಮಪ್ಪ ತೊಗೊಂಡು ಕೊಡ್ತಾವ್ರು ನೋಡಿ, ಈಗ ಎತ್ಕೊಂತಾರೆ ಸಸಿನ. ಒಂದು 2 ಲೈನ್ ಇರ್ಬೋದು ಅಷ್ಟೇ. ಟೈಮು 1:15 ಆಗಿದೆ. 11:15ಗೇನೋ ಕರೆಂಟ್ ಕೊಟ್ಟಿದ್ದು. ಮೋಟ್ರ್ ಆನ್ ಮಾಡ್ಕೊಂಡು ನೆಡಬೇಕಲ್ವಾ, 11:15ಇಂದ ನೆಡ್ತಾ ಇದ್ದಾರೆ. ಮುದ್ದೆ ಮಾಡೋಣ ಅಂತೇಳಿ ಬಂದೆ. ಈ ಕಡೆ ಇರೋರು ನಮ್ಮತ್ತೆ, ನಮ್ಮಮ್ಮ ಆ ಕಡೆ ಇದ್ದಾರೆ. ಇಷ್ಟು ದೂರ ಆಗುತ್ತೆ. ಇಲ್ಲಿ ಕಾಣಿಸುತ್ತೆ ಒಟ್ಟಿನಲ್ಲಿ ಕೆಲಸ ಮಾಡೋದೆಲ್ಲ. ಅವರು ಮುಗಿಸಿ ಕೈಕಾಲೆಲ್ಲ ತೊಳ್ಕೊಂಡು ಬರೋದ್ರೊಳಗೆ ಮುದ್ದೆ ಮಾಡಿರಬೇಕು. ಬೆಳಗ್ಗೆನೇ ಸಾಂಬಾರು ಮಾಡಿ ಇಟ್ಟೋಗೈತೆ. ಏನು ಬಿಸಿಲು ಅಂತೀರಾ, ಇಲ್ಲೇ ನಿಲ್ಲಕ್ಕಾಯ್ತಿಲ್ಲ. ಸೀಟು ಬೇರೆ ಇದು, ಹೆವಿ ಸೆಕೆ, ಬೆವರಂತೂ ಕೇಳಬಾರ್ದಷ್ಟು. ಇಲ್ಲಿ ನೆಳ್ಳಲ್ಲಿರೋಳಿಗೆ ಇಷ್ಟು, ಅಲ್ಲಿ ಬಿಸಿಲಲ್ಲಿ ಅಲ್ಲಿ ನಿಲ್ಲಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಂದಲ್ಲ, ನಾನು ಟೈಮ್ ಆಗಿದೆ ಅಂತೇಳಿ ಅಡುಗೆ ಮಾಡೋಕ್ಕೆ ಮುದ್ದೆ ಮಾಡೋಣ ಅಂತ. ಹಾಗಾಗಿ ನಮ್ಮಪ್ಪ ನೋಡಿ ನೀರು ಕೊಟ್ಟಂಗೆ ಅವ್ರು ನೆಡ್ತಾವ್ರೆ. ಸಸಿ ಎಲ್ಲ ಉದುರಿರುತ್ತಲ್ಲ, ಅದು ನಮ್ಮಮ್ಮ ಬಾಚ್ಕೊಳ್ಳೋಕೆ ಈ ಕಡೆ ಬಂದರು ನೋಡಿ, ತೊಗೊಂಡೋಗ್ತಾರೆ. ಎಲ್ಲ ಕಾಣಿಸುತ್ತೆ ಚೆನ್ನಾಗಿ, ಬಟ್ ಇಲ್ಲಿ ಯಾವ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ. ತುಂಬ ಝೂಮ್ ಮಾಡಿದ್ರೆ ಅಷ್ಟು ಕ್ಲಿಯರಾಗಿ ಕಾಣಲ್ಲ. ಇಲ್ಲಿಗೆ ಸ್ವಲ್ಪ ಹತ್ರಕ್ಕೆ ಕಾಣೋ ಥರ ಕಾಣಿಸುತ್ತೆ ನನಗೆ. ಸೊ ಆಯಿತು, ಆಮೇಲೆ ಸಿಗ್ತೀನಿ, ಊಟ ಮಾಡುವಾಗ ಸಿಗ್ತೀನಿ, ಓಕೆನಾ. ನಾನು ಮನೆ ಒಳಗಡೆ ಬಂದ ತಕ್ಷಣ ಮಲ್ಲಿಗೆ ಹೂವಿನ ಘಮ ಅಂತ ಆಯಿತಾ. ನಾನು ಫ್ರಿಡ್ಜು ಎಲ್ಲ ನೋಡಿದೆ, ಯಾಕೆಂದರೆ ಮಲ್ಲಿಗೆ ಹೂವಿನ ಗಿಡ ಇದೆ ಮನೇಲಿ. ಹಾಗಾಗಿ ಎಲ್ಲ ನಮ್ಮಮ್ಮ ಕಟ್ಟಿ ಫ್ರಿಡ್ಜಲ್ಲಿ ಏನಾದ್ರು ಇಟ್ಟಿದ್ದಾರೆ ಅಂದರೆ, ನಮ್ಮಮ್ಮ ಈ ಥರ ಪ್ಲಾಸ್ಟಿಕ್ ಹೂ ತಂದಿತ್ತು ಮಹದೇಶ್ವರ ಬೆಟ್ಟದಲ್ಲಿ, ಅದನ್ನ ಇಟ್ಟಿದೆ. ಅದ್ರ ಮೇಲ್ಗಡೆ ಕಾಣಿಸ್ತಾನೆ ಇಲ್ಲ ಅದು. ಕರೆಕ್ಟಾಗಿ ನಂದು ಮುದ್ದೆ ಎಲ್ಲ ಮಾಡಿ ಮುಗೀತು. ಬರ್ತಾಯಿದ್ದಾರೆ ಅವರು ಮುಗಿಸ್ಕೊಂಡು. ಇವಾಗ ನಮ್ಮಮ್ಮಗೆ ತುಂಬ ಸುಸ್ತಾಗಿರೋಂಗೆ ಕಾಣಿಸ್ತೈತೆ ಪಾಪ. ಸುಸ್ತೇನಾಗಿರಲ್ಲ ಅಂದರೆ ಬಿಸಿಲು ತಡೆಯಲ್ಲ ನಮ್ಮಮ್ಮ. ನೆರಳು ಥರ ಇದ್ದರೆ ಏನಾದರೂ ಕೆಲಸ ಮಾಡಿಬಿಡುತ್ತೆ. ಬಿಸಿಲಲ್ಲೂ ಮಾಡುತ್ತೆ, ಆದರೆ ಯಾಕೋ ಇವಾಗೆಲ್ಲ ಕೈ ಕಾಲು ನೋವು ಅಂತ ಹೇಳ್ತಾ ಇತ್ತು. ಹೆಂಗೆ ಕಡಿಮೆ ಕೆಲಸ ಮಾಡುತ್ತಾ, ಬೆಳಗ್ಗೆ 6 ಗಂಟೆಯಿಂದ ಶುರು, ಸಂಜೆ ಮತ್ತು 6 ಗಂಟೆಗೆ ಕೈ ಬಿಡೋದು, ಆ ಕೆಲಸ ಈ ಕೆಲಸ ಅಂತ. ನಮ್ಮಪ್ಪ ಮಾತ್ರ ಅಲ್ಲೇ ನೀರು ಬಿಡ್ತಾ ಐತೆ. ಕರೆಂಟ್ ಹೋಗುತ್ತಲ್ಲ, ಅದಕ್ಕೆ ನೆನೆಸ್ಬಿಟ್ಟು ಬಂದು ಊಟ ಮಾಡುತ್ತೆ. ಅಮ್ಮರೆಲ್ಲ ಬರ್ತಾಯಿದ್ದಾರೆ. ಇದು ಅದರೊಳಗೆ ಐತೆ ಕಣ್ಕಿರ್ಸಕ್ಕೆ ಕೊಡ್ತೀನಿ ನಾನು. ಅದ್ರ ಮೇಲೆ ಯಾಕೆ ದೊಡ್ಡ ಫಂಕ್ಷನ್ ತಿರ್ಗೋ ಚಂದವಲ್ಲ ಅಂತೇಳಿ ಹಾಕಿದ್ದೆ. ಆ 100 ಕಂತೆ ಕೀಳಕ್ಕೆ ಇವತ್ತೆಲ್ಲ ಕೀಳಬೇಕು ನೀನು. ಈಗ ಇರೋ ಅಷ್ಟನ್ನೇ ಶಾಂತಿಗ್ರಾಮದಲ್ಲಿ ಮಾರ್ಕೊಬಂದ್ರೆ ಆಯ್ತಪ್ಪ. ನುಗ್ಗೆಕಾಯಿ ಏನು ಮಾರ್ಬಿಟ್ಟೆ ಅನ್ನೋ ಹಂಗಾರೆ. ನೀನು ಇದೇ ಫಸ್ಟ್ ಟೈಮ್ ಕಡಿಮೆ ಇಷ್ಟು ಕೆಟ್ಟದಾಗ ಹೂವಿನ ಗಿಡ ಬೆಳೆದಿರೋದು. ಏನಾಯ್ತು ಅಂತ ಇದಕ್ಕೆ ಇಷ್ಟು ಹೆಚ್ಚೆಲ್ಲ ಕೂದ್ರೂ ಒಂದೇ ಬಕೆಟ್ ಸಿಕ್ಕಿದ್ದು. ಗಿಡನೇ ಬೆಳವಣಿಗೆ ಆಗಲಿಲ್ಲ ಅಲ್ವಾ. ಇಷ್ಟು ಕೆಟ್ಟದಾಗ ಬೆಳೆದಿದ್ದಿದೆ. ಇದೇ ಗಿಡ ನಾನು ನೋಡಿದ್ದು. ಹೇಳಿದೆ ಅಲ್ವಾ ಅವಾಗ, ಅದೇ ಗಿಡ. ಆ ಹೂ ತುಂಬ ಕಡಿಮೆ ಬಿಟ್ಟಿದೆ, ಹಾಗೆ ಗಿಡನೇ ಡೆವಲಪ್ ಆಗಿಲ್ಲ. ಹಿಂಗೆ ಹಂಗೆ ಒಂದ್ಸರಿ ತಿರ್ಗಮ್ಮ ಪ್ಲೀಸ್. ಹಂಗೆ ತಿರ್ಗೋ. ವಾವ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಅರಳು ಮುರಿಯೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅತ್ತೆ ಅವರು ಕೂಡ ಹೋದರು, ಆ ಕೆಲಸ ಮುಗೀತಲ್ಲ ಮಧ್ಯಾಹ್ನಕ್ಕೆ. ಹಾಗಾಗಿ ಅವ್ರ ಮನೆಗೆಲ್ಲ ಹೋದ್ರು. ನಾವಿಲ್ಲಿ ಅರಳು ಮುರಿಯೋಣ ಅಂತ. ನಮ್ಮ ಅಮ್ಮನ ಅಡಿಕೆ ಗಿಡ, ಅಯ್ಯೋ, ನಮ್ಮ ಅಡಿಕೆ ತೋಟದ ಹತ್ರ ಬಂದ್ವಿ. ರೋಟ್ರ್ ಹಾಕಿದ್ರಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬ ಖುಷಿಯಾಗುತ್ತೆ ಈ ಥರ ನೋಡೋಕ್ಕೆ. ಅದರಲ್ಲೂ ಸುಣ್ಣ ಎಲ್ಲ ಬೆಳೆದಿರ್ತವೆ ಅಲ್ಲ, ಅಂದರೆ ಬೇಸಿಗೆ ಟೈಮಲ್ಲೆಲ್ಲ ಸುಣ್ಣ ಹಾಕಬೇಕು ಅಡಿಕೆ ಮರಕ್ಕೆ. ಎಷ್ಟು ಎಟ್ಕುತ್ತೆ ಅಷ್ಟುವರೆಗೂ ಸುಣ್ಣನ ಬೆಳೀತಾರೆ, ಸ್ವಲ್ಪ ತಂಪಾಗಿರುತ್ತೆ ಅಂತ ಹೇಳಿ. ತುಂಬ ಬಿಸಿಲಿರುತ್ತಲ್ವ, ಅದಕ್ಕೆ ಬೇಸಿಗೆ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ. ಒಂದೇ ಒಂದು ಹಳ ಕೂಡ ಇರಲಿಲ್ಲ, ಅಂದರೆ ಕಳೆ ಆ ಥರ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿ ರೋಟ್ರ್ ಹಾಕ್ಸಿದ್ಕೋದ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ವಸಂತ, ಮೈ ಬ್ಯೂಟಿಫುಲ್ ವಸಂತ. ಐ ಲವ್ ಯು ವಸಂತ ಅಂತ ಹೇಳ್ತಾ ಇರೋದಂಗೆ ಅಂದರೆ. ಇತ್ತಾದ್ರೆ ಗೇಯಿಸ್ತಾಳೆ, ಬಾಕಿತ್ತಾದ್ರೆ ಇಲ್ಲ ಅಂತ. ಮಾವಿನಕಾಯಿ ಹುಡುಕ್ತಿದ್ದೀರಾ?
ಎಲ್ಲ ಒಂದು ಐತೆ ಅಂತ ಎಲ್ಲಪ್ಪ ತೆಂಗೆ ಮುಂದ್ರಲ್ಲ ಒಂದು ಕಾಯಿ ಬಿದ್ದೈತೆ ಬಾ ಒಳಕಾಯಿ ಮುರಿದಾದ್ಮೇಲೆ ಒಂದು ಸ್ವಲ್ಪ ತಂಪತ್ತಾಗಲಿ ಹಿಂಗೆ ಎಳೆ ಆಗ್ಬಿಟ್ಟು ಗರಿ ಎಳ್ಕೊಂಡು ಹೋದ್ರೆ ಸಾಕು ಹತ್ತಾದ ಲವ್ ಯು ಕಣೆ ಏನಮ್ಮ ವಸಂತ ನಗು ಲವ್ ಯು ಕೆಲಸ ಇಲ್ದವ್ರು ಹಿಂಗೆ ಹಾಡಾಡು ಕೆಲಸ ಇದ್ದೇ ಇಷ್ಟ ಆಡ್ತೈತೆ ಸಾಯ ಗಂಟೆ ಗೇಯ್ತಾರನ್ ಬಾ ಭಗವಂತನ ಇಚ್ಛೆ ಆಗ್ತೈತೆ ವಸಂತ ನಿಮ್ಮ ತೋಟ ಹೇಗೆ ಅನ್ನಿಸ್ತೈತೆ ತೋಟ ಚೆನ್ನಾಗಿ ಕಾಣಿಸ್ತೈತೆ ಹಾಂ ಚೆನ್ನಾಗಿ ಕಾಣಿಸ್ತೈತೆ ಹಂಗಾರೆ ಮುಂದಿನ ವರ್ಷದಿಂದ ದುಡ್ಡು ಬಾಚದೆಯಾ ದೇವ್ರು ಕೊಟ್ಟಿದ್ದು ಬಾಚ್ಕೊಳ್ಳೋದು ಇಲ್ಲ ಅಂದರೆ ಇಲ್ಲ ಅಂದರೆ ತೊಗೊಂಬಂದು ಬಿತ್ಕೊಳ್ಳೋದು ಏನು ಕ್ಯೂಟಾಗಿ ನಗ್ತೀಯ ಗೊತ್ತಾ ಆದರೂ ಸಣ್ಣ ಆಯ್ತು ಕಣ ಮಣ್ಣು ಅಣ್ಣ ಜಾಸ್ತಿ ಕುಡ್ದು ನೀನು ಮಾತ್ರ ಇಳ್ದೇ ಇಲ್ಲ ಯಾವಾಗಲೂ ಹಂಗೆ ಏನು ಕೆಲಸ ಮಾಡಿದ್ರು ಆತ್ಮ ಶುದ್ಧಿ ಇರಬೇಕು ಭಾರಿ ಆತ್ಮಹತ್ಯೆ ಎಲ್ಲ ಕರ್ತವ್ಯ ಆತ್ಮಹತ್ಯೆ ಓ ಮಗ ಏನು ಮಾಡಿದ್ರೆ ಎಲ್ಲ ಮಣ್ಣಿಗೆ ಇದಕ್ಕೇನಾಗ್ತೀಯಮ್ಮ ಈ ತೋಟಕ್ಕೆ ಇದಕ್ಕಾಕಿದೆಯಾ ಯಾವ ಸೊಪ್ಪು ಲಾಳಿ ಒಂದು ಕಡೆಯಿಂದ ಹೊಡೆದ್ರೆ ಒಂದು ಕಡೆಯಿಂದ ಒಣಗ್ತೈತೆ ನೀರು ಕಡಿಮೆ ಐತೆ ಯಾಕಂದ್ರೆ ಹೆಂಗೆ ಪೈಪ್ ಲೈನ್ ಮಾಡ್ತೀಯಾ ಹತ್ತರ ಅಂದರೆ ಬೆಳಗ್ಗೆ ನೆಟ್ಟಿರೋ ಸಸಿ ಇನ್ನು ಸಂಜೆ ಆಯ್ತಾ ತುಂಬ ಚೆನ್ನಾಗಿ ಕಾಣಿಸ್ತವೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ನೋಡ್ಬೋದು ಮಧ್ಯಾಹ್ನ ಟೈಮು ಬಾಡ್ಕೊಂಡಂಗಾಗಿರುತ್ತೆ ಬಿಸಿಲಿಗೆ ಇನ್ನು ಈ ಹೂವಿನ ಗಿಡ ಬಂದು ನಮ್ಮ ಅತ್ತೆಯವರು ಹಾಕಿರೋದು ಇದೇ ಬ್ಯಾಚಲ್ಲಿ ನಾವು ಹಾಕಿದ್ದೀವಲ್ಲ ಅದನ್ನು ಹಾಕಿದ್ದು ಇವರು ಲೈಟಿಂಗಲ್ಲಿ ಬೆಳೆದಿದ್ದಾರೆ ಇದು 1 ಎಕರೆ ನಾವೊಂದಲ್ಲಿ ಒಂದು 5 ಕುಂಟೆ ಅಷ್ಟು ಇತ್ತೇನೋ ಅಷ್ಟಕ್ಕೆ ಹಾಕ್ಕೊಂಡಿದ್ವಿ ಇದು ಫುಲ್ಲೆಲ್ಲ ಲೈಟಿಂಗ್ಸಲ್ಲೇ ಹಾಕಬೇಕು ಏನಕ್ಕೆ ಅಂದರೆ ಈ ಕೊರೆ ಬೀಳುತ್ತಲ್ಲ ಆ ಟೈಮಲ್ಲಿ ಅಂದರೆ ಚಳಿಗಾಲದಲ್ಲಿ ಹಾಕಿರೋದ್ರಿಂದ ಇದು ಸ್ವಲ್ಪ ಹೀಟಲ್ಲೇ ಬರಬೇಕು ಹಾಗಾಗಿ ಫುಲ್ಲು ಹೊಲ ಎಲ್ಲ ಲೈಟಿಂಗ್ಸ್ ಬಿಟ್ಟು ಈ ಥರ ಬೆಳೆದಿರೋದು ತುಂಬ ಚೆನ್ನಾಗಿ ಬಂದಿತ್ತು ಗಿಡ ಚೆನ್ನಾಗಿ ಹೊಡ್ತಾ ಬಂದಿತ್ತು ಅಳ್ಕಾಯಿ ಮುರಿಯೋಣ ಅಂತೇಳಿ ಬಂದು ಸರ್ಕಸ್ ನಡಿ ಈಗ ಇಬ್ಬರು ಕುಳ್ಳರು ನಮ್ಮಮ್ಮನೂ ನಮ್ಮಪ್ಪನೂ ಒಬ್ಬರು ಬಗ್ಗಿಸ್ಕೋಬೇಕು ಒಬ್ಬರು ಮುರಿಬೇಕು ಕಣ್ಣಿಗೆ ಕಾಣಿಸ್ತಾ ಇಲ್ವಂತೆ ಬಂದಿರೋ ಅರಳೆಲ್ಲನೂ ನೋಡಿ ನೋಡಿ ಮುರಿತಾ ಇದ್ದಾರೆ ಆಲೇ ಸುಮಾರು ಒಂದು 3 to 4 ಟೈಮ್ ಮುರಿದಿದ್ದಾರೆ ಫಸ್ಟು ಅಂದರೆ ಬಂದಿರೋದು ಒಂದೇ ಸರಿ ಬರೋದಿಲ್ಲ ಬಂದಿರೋದನ್ನೆಲ್ಲ ನೋಡಿಕೊಂಡು ಮುರ್ಕೋಬೇಕು ಎಳೆದನ್ನೆಲ್ಲ ಬಲಿಯೋದಕ್ಕೆ ಅಲ್ಲೇ ಬಿಡಬೇಕು ಇವಾಗ ಬಂದಿರೋದನ್ನೆಲ್ಲ ನೋಡಿ ಮುರಿತಾ ಇದ್ದಾರೆ ತುಂಬ ಒಳ್ಳೆ ಜಾತಿ ಮರ ಅಂತ ಹೇಳ್ಬೋದು ಹಳ್ಳು ಅಷ್ಟೇ ಚಿಕ್ಕ ಏನು ಬರಲ್ಲ ದಪ್ಪ ಬಂದಿತ್ತು ತುಂಬ ಚೆನ್ನಾಗಿ ಫಸಲು ಬಂದಿತ್ತು ಹಾಗೆಯೇ ಥ್ಯಾಂಕ್ ಯು ಸೋ ಮಚ್ ನಂದು ಯೂಟ್ಯೂಬ್ ಶಾರ್ಟ್ಸಿಗೆ ಹಾಕಿದ್ದೆ ಹರಳೆಣ್ಣೆ ಮಾಡೋದು ಅದಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ತುಂಬ ಒಳ್ಳೆ ವ್ಯೂಸ್ ಕೂಡ ಹೋಗಿದೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಕೇಳಿದ್ದೀರಾ ಎಣ್ಣೆ ಸೇಲ್ ಮಾಡ್ತೀರಾ ಅಂತ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಅಂದರೆ ಅದು ಮನೆಗೋಸ್ಕರ ಮಾಡ್ಕೊಂಡಿದ್ದು ಸೇಲ್ ಮಾಡೋದಕ್ಕೆ ಅಂತ ಅಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಖುಷಿಯಾಯಿತು ನನಗೆ ಆ ವಿಡಿಯೋ ಅಷ್ಟು ವ್ಯೂಸ್ ಎಲ್ಲ ತೊಗೊಂಡಿದ್ದು ಹರಳೆಲ್ಲ ಮುರ್ಕೊಂಡು ಬಂದು ಹಾಕಿ ಇವಾಗ ಬೆಳಗ್ಗೆ ಕುಯ್ಕೊಂಡು ಬಂದಿತ್ತಲ್ಲ ಹೂವು ಅದಿತ್ತು ಅದಕ್ಕೆ ಸ್ವಲ್ಪ ಕಟ್ಟೋಣ ಅಂತ ಎಲ್ಲ ಹೇಳಿ 3 ಜನ ಸೇರಿ ಕಟ್ತಾ ಇದ್ದೀವಿ ಆ ಸೈಜೇನು ದೊಡ್ಡದಾಗಿ ಬಂದಿಲ್ಲ ಹೂವು ಮೀಡಿಯಮ್ ಸೈಜಲ್ಲೇ ಇದೆ ಮೊದಲನೇ ಹೂವು ತುಂಬ ಚೆನ್ನಾಗಿ ಬರ್ತಾಯಿದ್ದು ಇದು ಗಿಡ ಚೆನ್ನಾಗದೇ ಇರೋ ಕಾರಣ ಹೂವು ಕೂಡ ಸ್ವಲ್ಪ ಸಣ್ಣದಾಗಿ ಬಂದಿದೆ ಎಲ್ಲ ಸೇರಿ ಮಾತಾಡಿಕೊಂಡು ಹೂವನ್ನ ಕಟ್ಟಿದ್ದಾಯಿತು ಹೂವೆಲ್ಲ ಸ್ವಲ್ಪ ಕಟ್ಕೊಟ್ಟು ನಾನು ಕೂಡ ಊರಿಗೆ ಹೊರಟೆ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್